ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಕೈ ಏನು ಮಾಡ್ಕೊಂಡಿದ್ದಾನೆ ಅಂತ. ಇವಾಗ ಸಂಜೆ 4 ಗಂಟೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಕ್ಲಿಪ್ ಎಲ್ಲ ತೊಗೊಂಡು ಹಾಕೋಕ್ಕೆ ಅಂತ ಹೋಗಿ ಕೈ ಇರಿಸ್ಕೊಬಿಟ್ಟಿದ್ದಾನೆ. ಅದು ಫುಲ್ ರೆಡ್ ಆಗಿಬಿಟ್ಟಿದೆ. ಅದು ನೋವಾಗ್ತಿದೆ. ಅವ್ನು ನಾನು ಬೈತೀನಿ ಅಂತ ಹೇಳೋದಿಲ್ಲ, ಅಂದರೆ ನಾನು ಮುಟ್ಟಬೇಡ ಅಂತ ಹೇಳಿರ್ತೀನಿ, ಆದರೂ ಅವ್ನು ಮುಟ್ಟಿರ್ತಾನೆ. ಅವಾಗ ನಾನು ಬೈತೀನಿ ಅಂತ ಪಕ್ಕ ಗೊತ್ತಿರುತ್ತೆ ಅವನಿಗೆ. ಅದಕ್ಕೆ ಫುಲ್ ನಾಟಕ ಮಾಡ್ತಾನೆ. ಹಂಗಲ್ಲ ನಮ್ಮ ನೋವಾಗ್ತಾನೆ ಇಲ್ಲ ಅಂತ ಹೇಳ್ತಿದ್ದಾನೆ. ಬಟ್ 2 ಮಾರ್ಕ್ ನೋಡಿ, ಅಲ್ಲಿ ಮಾರ್ಕ್ ಈಗ ಹಾಕೊಂಡಿರೋ ಮಾರ್ಕ್ ಕಾಣಿಸ್ತಾ ಇದೆ. ಆಮೇಲೆ ಅತ್ಲಾಗ ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳಿ ಸಮಾಧಾನ ಮಾಡಿ ಮಲಗಿಸಿ ನಾನು ಊಟ ಮಾಡೋಣ ಅಂತ ಹೇಳಿ ಬಂದೆ. ಇವತ್ತು 4 ಗಂಟೆಲಿ ಊಟ ಮಾಡ್ತಾಯಿದ್ದೀನಿ. ಕೆಲಸ ಎಲ್ಲ ಲೇಟ್ ಆಯಿತು. ಸ್ಟವ್ ನೋಡಿ ಅಲ್ಲಿ ಒಳ್ಳೆ ಹೋಟ್ಲು ಸ್ಟವ್ ಆಗಿಬಿಟ್ಟಿದೆ. ಒರೆಸ್ಬೇಕು ಇವಾಗೆಲ್ಲ. ತಿಂಡಿ ಊಟ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಿದ್ದೀನಿ. ಎಲ್ಲ ಕೆಲಸ ಆಗಿದೆ, ಮನೆ ಕ್ಲೀನಿಂಗ್ ಒಂದೇ ಇರೋದು. ಸೊ ಹಂಗಾಗಿ ಇವತ್ತು ಏನೂ ಇರಲಿಲ್ಲ. ರಾತ್ರಿ ಸಾಂಬಾರಿಗೆ ಅನ್ನ ಮಾಡ್ಕೊಂಡಿದ್ದೆ ಮಧ್ಯಾಹ್ನಕ್ಕೆ. ಸೊ ಹಾಗಾಗಿ ಇವತ್ತು ಹಪ್ಪಳ ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊತಾ ಇದ್ದೀನಿ. ಕಾರಣ ಏನಂತಂದರೆ ನಾನು ಜಾಸ್ತಿ ಹಪ್ಪಳ ಹಾಕೋಲ್ಲ ಅಂದರೆ ಪುನಿ ತಿನ್ನಲ್ಲ. ಪುನಿ ಏನು ತಿನ್ನಲ್ಲ ಫ್ರೆಂಡ್ಸ್. ನನಗೆ ಅದೊಂದು ಬೇಜಾರು. ನಿಜವಾಗ್ಲೂ ಊಟದ ಬಗ್ಗೆ ಹೇಳಬೇಕು ಅಂದರೆ ಫುಲ್ ಕಂಪ್ಲೇಂಟ್ ಇದೆ ಅವ್ರ ಬಗ್ಗೆ. ಏನೂ ತಿನ್ನಲ್ಲ, ತರಕಾರಿ ತಿನ್ನಲ್ಲ, ಏನು ತಿನ್ನಲ್ಲ. ಸಾಂಬಾರು ಅಂತೂ ಬಿಡಿ, ಅತ್ಲಾಗಿ ಟಚ್ಚೇ ಮಾಡಿಸಲ್ಲ. ಒಂದು ಅರ್ಧ ಸೌಟ್ ಸಾಂಬಾರಲ್ಲಿ ಫುಲ್ ಊಟ ಮಾಡ್ತಾರೆ. ಫುಲ್ ಅಂದರೆ ಫುಲ್ ಊಟದಲ್ಲಿ ಫುಲ್ ವೀಕ್ ಇದ್ದಾರೆ ಅವರು. ತಿನ್ನೋದೇ ಇಲ್ಲ. ನಾನು ತಿನ್ನೋ ಅರ್ಧದಷ್ಟು ಊಟನೂ ಅವ್ರು ಮಾಡೋದಿಲ್ಲ. ದೋಸೆ ಆದರೆ 1-2, ಚಪಾತಿ ಆದರೆ 1-2 ಈ ಥರ ತಿಂತಾರೆ. ನಾನೇ 2-3 ತಿಂತಿರ್ತೀನಿ. ಬಟ್ ಅವರು ಆ ಥರ ಅಲ್ಲ. ಸ್ವಲ್ಪನೇ ಫುಲ್ ಊಟದಲ್ಲಂತೂ ಫುಲ್ ಡಯಟ್ ಅಂತಲೇ ಹೇಳ್ಬೋದು ಅವರು. ಅದಕ್ಕೆ ಆ ಥರ ಫುಲ್ ಇದಾಗಿದ್ದಾರೆ. ಸೊ ಈ ಊಟ ಮುಗಿಸಿ ಪುನರ್ ಎದ್ದು ಅಷ್ಟರೊಳಗೆ ನಾನು ಊಟ ಮುಗಿಸೋ ಅಷ್ಟರೊಳಗೆ ಬೇಗನೆ ಎದ್ಬಿಡ್ತಾನೆ ಇವಾಗ. ಹಾಗಾಗಿ ಅವನು ಮಾವಿನ ಹಣ್ಣು ಕಟ್ ಮಾಡ್ಕೊಡೋಣ ಅಂತೇಳಿ ಮಾಡಿಕೊಡ್ತಿದ್ದೆ. ಅವನು ಮಧ್ಯಾಹ್ನ ಊಟ ಮಾಡಿ ಮಲಗಿದ್ನಲ್ಲ, ಹಂಗಾಗಿ. ಏನಪ್ಪ ನೀನು ಎಲ್ಪ್ ಮಾಡಿದೀಯ ಅಂತ ಹೊಲಕ್ಕೆ ಹಚ್ಬೋದಾ? ನಿಮ್ಮ ಫೇವ್ರೇಟಾ? ಏನಂತಾರೆ ಇದಕ್ಕೆ? ಮ್ಯಾಂಗೋ ಅಂತಾರ. ಸೂಪರ್. ನಮಗೆ ಏನು ಕಲ್ಪಿಡಿದ್ ಕಣಪ್ಪ ಮಗ ಬಂಗಾರ. ಇವತ್ತೆಲ್ಲ ಅಂತ ಕರ್ಕೊಂಡು ಹೋಗ್ತೀನಿ. ಸರ್ಪ್ರೈಸ್ ಹೇಳಲ್ಲ. ಸರ್ಪ್ರೈಸ್ ಕೊಡ್ತೀನಿ ನಿಮಗೆ. ನೀನು ನನಗೆ ಸರ್ಪ್ರೈಸ್ ಕೊಡ್ತೀಯಲ್ಲ, ಕಣ್ಮುಚ್ಚು ಹೇಳೋಣ. ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ. ದಿನ ಹೋಗ್ತಿದ್ವಲ್ಲ ಪಾರ್ಕು, ನೆನ್ನೆ ಕರ್ಕೊಂಡು ಹೋಗು ಅಂದಲ್ಲ ಅಲ್ಲಿಗೆ. ನಿಮ್ಗೆ ಇಷ್ಟನಾ ಪಾರ್ಕು? ಹೌದಾ? ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕಾ ನಿಮ್ಮನ್ನ? ನೀನು ಸ್ಕೂಲ್ಗೆ ಹೋಗಲ್ವಾ? ಸ್ಕೂಲ್ಗೆ ಹೋಗಲ್ವಾ ನೀವು? ಸ್ಕೂಲ್ಗೆ ಹೋಗಲ್ವಾ? ಯಾಕೆ? ಮಿಸ್ ಆಗಿ ಬೈತಾರೆ. ಏನಮ್ಮ? ಹಾಂ, ಫೈನಲಿ ಇವಾಗ ಪಾರ್ಕಿಗೆ ಹೊರಟ್ವಿ. ಎಲ್ಲ ಕೆಲಸ ಮುಗ್ದಿದ್ವಲ್ಲ, ಹಂಗಾಗಿ ಪಾರ್ಕಿಗೆ ಆದರೂ ಹೋಗಿ ಬರೋಣ ಅಂತೇಳಿ ಬರ್ತಿದ್ದೀವಿ. ಪುನರ್ ಹೋಗೋದು ಫುಲ್ ಇಷ್ಟ, ಪಾರ್ಕಿಗೆ ಹೋಗೋದು ಇದೆಲ್ಲ. ಪಾಪ 3-4 ದಿವಸದಿಂದ ಮಳೆ ಇದಕ್ಕಿದ್ದಂಗೆ ಮೋಡ ಆಗೋದು, ಸೊನೆ ಬರೋದು. ಹಂಗಾಗಿ ಶೀತ, ಅವನಿಗೆ ಫಸ್ಟೇ ಹುಷಾರಿರ್ಲಿಲ್ವಲ್ಲ ಹೋದ ವಾರ. ಹಂಗಾಗಿ ನಾನು ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದರೂ ಡವು ಅಮ್ಮ ಎತ್ಕೊಳ್ಳಮ್ಮ ಅಂತ ಹೇಳಿ ಒಂದು ಸ್ವಲ್ಪ ದೂರನೂ ವಾಕ್ ಮಾಡಲಿ, ಬರೀ ಟಿ ವಿ ಮೊಬೈಲ್ ಇದೇ ಆಗಿಬಿಡುತ್ತೆ ದಿನವೆಲ್ಲ ಅಂತ ಅಂದರೆ ಅವ್ನು ವಾಕ್ ಮಾಡಲೇ ಇಲ್ಲ. ಸ್ವಲ್ಪ ದೂರ ಅಷ್ಟೇ ಇದು ಮಾಡ್ತಾಯಿದ್ದ. ಆಮೇಲೆ ಅತ್ಲಾಗ ಎತ್ಕೊಂಡೆ. ಪಾಪ ಓಡಾಡ್ಸೋದು ಬೇಡ ಅಂತೇಳಿ ಅಲ್ಲಿ ಹೋಗಿ ಅದು ಎಷ್ಟು ಎಂಜಾಯ್ ಮಾಡ್ತಾನೆ ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ಸಖತ್ ಎಂಜಾಯ್ ಮಾಡ್ತಾನೆ. ಸಿಕ್ಕಾಬಟ್ಟೆ ಮಕ್ಕಳು ಇರ್ತಾರೆ, ಸಿಕ್ಕಾಬಟ್ಟೆ ಕ್ರೌಡ್ ಇರುತ್ತೆ ಮಾತ್ರ ಅಲ್ಲಿ. ಇವತ್ತೆಲ್ಲೋ ಇದೂ ಅಷ್ಟೇ, ಸಿಗ್ನಲ್ ದಾಟೋಕ್ಕೆ ಆಗೋದಿಲ್ಲ, ಅಷ್ಟೊಂದು ರಶ್ ಇರುತ್ತೆ. ನನಗಂತೂ ಫುಲ್ ಭಯ ಆಗುತ್ತೆ ಒಂದೊಂದು ಟೈಮು. ಫಸ್ಟು ಬೆಳವಾಡಿಲಾದರೆ ಅಲ್ಲೇ ಇರ್ತಿದೆ, ಹಳ್ಳಿಯಲ್ಲಿ ಅಷ್ಟೊಂದೇನು ವೆಹಿಕಲ್ಸ್ ಇರೋಲ್ಲ. ಬಟ್ ಇಲ್ಲಿ ಮಗುನ ಎತ್ಕೊಂಡು ರೋಡ್ ಕ್ರಾಸ್ ಮಾಡೋಕ್ಕೆ ಭಯ ಆಗೋದು. ಇವತ್ತೆಲ್ಲ ವೆಹಿಕಲ್ಸ್ ಇಲ್ಲ ಅಷ್ಟೇ, ಫುಲ್ಲು ಇಡೀ ದಿನ ಓಡಾಡ್ತಿರುತ್ತೆ ಇಲ್ಲಿ. ನಾನು ಬಂದಾಗೆಲ್ಲ ರಶ್ ಇರೋದು. ಇವತ್ತೆಲ್ಲೋ ಪಾಪ ರೋಡ್ ಫ್ರೀ ಆಗಿದೆ. ಪಾರ್ಕಲ್ಲಂತೂ ಬಿಡಿ, ಅತ್ಲಾಗಿ ಮಕ್ಕಳು ಯಾವ್ಯಾವ ಥರ ವಿಚಿತ್ರವಾಗಿ ಆಡ್ತಾರೆ ಅಂದರೆ, ಒಬ್ಬರು ಹೇಳ್ತಾಯಿದ್ರು ಲೇಡಿ, ಫುಲ್ಲು ಇದನ್ನ 3-4 ಸಲ ಆಲ್ಟ್ರೇಷನ್ ಮಾಡಿಸಿದ್ದಾರೆ. 3-4 ಸಲ ಚೇಂಜ್ ಮಾಡಿದ್ದಾರೆ ಇದನ್ನೆಲ್ಲ, ಆಟ ಸಾಮಾನೆಲ್ಲ ಫುಲ್ ಅದು ಜಾರಬಂಡಿ ಎಲ್ಲ. ಆದರೂ ಕೂಡ ನೆಟ್ಟಿಗೆ ಯೂಸ್ ಮಾಡ್ಕೊಳ್ಳಲ್ಲ, ಹೆಂಗೆ ಬೇಕು ಹಂಗೆ ಯೂಸ್ ಮಾಡ್ಕೋತಾರೆ. ದೊಡ್ಡವರು ಕೂಡ ಆಡ್ತಾರೆ.
ಚಿಕ್ಕ ಮಕ್ಕಳು ಇದರಲ್ಲಿ ಕಿಡ್ಸ್ ಝೋನಲ್ಲಂತೂ ಫುಲ್ಲು ಹಾಳು ಮಾಡಾಕ್ಬಿಟ್ಟಿದ್ರು. 2 ಸಲ 3 ಸಲ ಚೇಂಜ್ ಮಾಡಿದ್ರು ಮತ್ತೆ ಹಂಗೆ ಆಗಿದೆ. ಚೈನ್ ಎಲ್ಲ ಹೋಗ್ಬಿಟ್ಟಿದೆ. ಮಕ್ಕಳನ್ನ ನೀಟಾಗಿ ಕೂರಿಸ್ಕೊಂಡು ಆಡಬೇಕು ಅಂತ ಹೇಳಿ ಅಲ್ಲಿ ಒಂದು ಹುಡುಗಿ ಕಾಣಿಸುತ್ತೆ. ನಾನು ಆಡ್ಬೇಕಾದ್ರೆ ಗ್ರೀನ್ ಕಲರ್ದು ಮಗುನ ಆಡಿಸ್ಬೇಕಲ್ಲ ಜೋಕಾಲಿನ. ಆ ಹುಡುಗಿ ಯಾವ ಥರ ಆಡ್ತೈತೆ ಅಂದರು ಪಾಪ, ಯಾರೋ ಗೊತ್ತಿಲ್ಲ. ಬಟ್ ಮಕ್ಳಿಗೆ ಏನು ಗೊತ್ತಿರುತ್ತಲ್ಲ, ಪೇರೆಂಟ್ ನಾವು ನಿಂತ್ಕೊಂಡು ಆಡಿಸ್ಬೇಕು. ಹೆಂಗೆ ಅಂದರೆ ಫುಲ್ ಜೋಕಾಲಿ ಮೇಲೆ ನಿಂತ್ಕೊಂಡು ಆಡ್ತಾಯಿತ್ತು ಹುಡುಗಿ. ಫುಲ್ಲು ಒಂದು 30 ಫೀಟ್ ಇರ್ಬೋದು. ಆ 30 ಫೀಟ್ ಎತ್ತರ ಆರುತ್ತೆ. ಅಂದರೆ ಜೋಕಾಲಿ ಹಿಂಗೆ ಫುಲ್ ಅದು ಈ ಥರ ಸುಮ್ಮನೆ ನಾವು ಈ ಥರ ನಿಧಾನಕ್ಕೆ ಆಡ್ಸೋದೇ ಇಷ್ಟು ಜೋರಾಗಿ ಬರುತ್ತೆ. ನಿಂತ್ಕೊಂಡು ಫಾಸ್ಟಾಗಿ ಆಡಿದ್ರೆ ಮಿನಿಮಮ್ 30 ಫೀಟ್ ಮೇಲೋಗುತ್ತದು. ಅಷ್ಟು ಜೋರಾಗಿ ಬಂದು ಏನಾದ್ರು ಸ್ಕಿಡ್ಡಾಗಿ ಸ್ವಲ್ಪ ಯಾಮಾರು ಬಿತ್ತು ಅಂದರೆ ಹೆಂಗೆ ಆಗ್ಬೇಡ ಹೇಳಿ. ತಿಂತಿರೋದು ಏನು ಕೊಡ್ರಿ? ತಿಂತಿರೋದು ಏನು ತಿಂತಿರೋದು? ಕೇಕ್ ನಮ್ಮ 40 ರೂಪಾಯಿ ಫ್ರೆಂಡ್ಸ್. ಇದೊಂದು ಕೇಕು 40 ರೂಪಾಯಿ. ಅಪ್ಪ ದೇವ್ರೆ, ಪಾರ್ಕಿಗೆ ಕರ್ಕೊಂಡೋಗಿದ್ದೆ ಮಗವ. ಜಸ್ಟ್ ಮಿಸ್ ಫ್ರೆಂಡ್ಸ್. ಮಳೆ ದಮ ಅಂತ ಬಂದ್ಬಿಡ್ತು. ಬಾಕ್ಲಿಗೆ ಬಂದೆ ಸೊನೆ ಹಿಡಿತು. ಇದು ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲತ್ತೋ ಹೇಳೋಕ್ಕೆ ಆಗಲ್ಲ. ಜಸ್ಟ್ ಗೇಟಿಗೆ ಬಂದೆ ಮಳೆ ಸೊನೆ ಬಂತು. ಜಸ್ಟ್ ಮಿಸ್ ಆಗ್ಬಿಟ್ವಿ ಅಲ್ಲ ದೇವರು. ಹೆಂಗೆ ಬರ್ತಾವ ಮಳೆ? ಅವನಿಗೆ ಇಷ್ಟ ಆಯ್ತಾ ಪಾರ್ಕಲ್ಲಿ ಆಟಾಡಿದ್ದು? ತುಂಬ ಇಷ್ಟ ಆಯ್ತಾ? ಹೆಂಗೆ ಆಟಾಡಿದೆ? ಜೋಕಾಲಿ ಆಡ್ದ? ಏನು ಆಟಾಡಿದೆ? ಹೌದಾ? ಅಲ್ಲಿ ಯಾರು ಬಂದಿದ್ರಲ್ವ ಕಂದ? ಕಾಫಿ ಮಾಡಬೇಕು ಫ್ರೆಂಡ್ಸ್, ಅಲ್ಲ ಸಾರಿ ಟೀ ಮಾಡಬೇಕು ಫ್ರೆಂಡ್ಸ್. ಕಾಫಿ ಅನ್ನೋದೇ ಬರುತ್ತೆ ನಮ್ಮ ಕಡೆ ಎಲ್ಲ. ಟೀಗೂ ಕಾಫಿ ಅಂದು ರೂಢಿ ಆಗ್ಬಿಡುತ್ತೆ. ಹಂಗಾಗಿ ಕಾಫಿ ಇನ್ನಂಗೆ ಆಗುತ್ತೆ. ಸೊ ಇವಾಗ ಟೀ ಮಾಡಬೇಕು. ಫಸ್ಟು ಟೀ ಕುಡಿದ್ಬಿಟ್ಟು ನೆಮ್ಮದಿಯಾಗಿ ಕುತ್ಕೊಂಡು ಟಿ ವಿ ನೋಡ್ತೀನಿ ಫ್ರೆಂಡ್ಸ್. ಇವಾಗ ಬ್ರೇಕ್ ಟೈಮ್ ನಂದು 6 ಗಂಟೆ ಮೇಲೆ. 6 ಗಂಟೆಯಿಂದ 8 ಗಂಟೆವರೆಗೂ ಟಿ ವಿ ನೋಡ್ತೀವಿ, ಸೀರಿಯಲ್ಸ್. ಚಿಕ್ಕ ಬಂಟಿ ಎಲ್ಲ ಊಟಕ್ಕೆ ಹೋಗಿರ್ತಾರಲ್ವ ಅಲ್ವಕಂದ. ನಾನು ಧಾರಾವಾಹಿ ನೋಡ್ಬೇಕಾದ್ರೆ ಅವ್ರು ಊಟಕ್ಕೆ ಹೋಗಿರ್ತಾರೆ ಫ್ರೆಂಡ್ಸ್. ಹಂಗಾಗಿ ನಾನು ಧಾರಾವಾಹಿ ನೋಡಾದ್ಮೇಲೆ 8 ಗಂಟೆಗೆ ಮೋಟು ಬತ್ಲು ಹೋಗ್ಕೊಡ್ತೀನಿ. ಈಗ ನಾನು ಧಾರಾವಾಹಿ ನೋಡೋದು. ಧಾರಾವಾಹಿ ಟೈಮಲ್ಲಿ ಅವ್ರು ಊಟಕ್ಕೆ ಹೋಗಿರ್ತಾರಲ್ಲ, ಆಗಲೂ ಬಂದಿರ್ತಾರಲ್ಲ. ಸೊ ಹಾಗಾಗಿ ಅವರು ಊಟಕ್ಕೆ ಹೋಗಿರ್ತಾರೆ. ಅದಕ್ಕೆ ಅವ್ರು ಊಟ ಮುಗಿಸ್ಕೊಂಬರೋವರೆಗೂ ನಾನು ಟಿ ವಿ ನೋಡ್ತೀನಿ. ಆಮೇಲೆ ನನ್ನ ಮಗು ಕೊಡ್ತೀನಿ. ನಾನು ಅಡುಗೆ ಮಾಡೋಕೆ ಹೋದಾಗ ಅಲ್ವಕಂದ. ನನ್ನ ಮಗ ಜಾಣ ಮರಿ ಎಲ್ಲ ಅರ್ಥ ಮಾಡ್ಕೊಳ್ತೀನಿ. ಮಗನ ಏನು ಮಾಡ್ಕೊಂಡೀಗ? ಏನಾಯ್ತು? ಹೋಗ್ಲು ಗೊತ್ತಾಗದೆ ಒರೆಸ್ಕೊಬಿಟ್ಟಿದ್ದಾನೆ ನನ್ನ ಮಗ. ಅದಕ್ಕೆ ನಾನು ಬೈಯಲ್ಲ ಫ್ರೆಂಡ್ಸ್. ಗೊತ್ತಾಗದೆ ಮಾಡಿದ್ರೆ ನಾನು ಏನು ಬೈಯಲ್ಲ, ಗೊತ್ತಾಗಿ ಆಡಿದ್ರೆ ಬೈತೀನಿ ಅಲ್ವ ಕಂಡ. ನಾನು ಜಾಸ್ತಿ ಹೊಡಿತೀನ ಬೈತೀನ ನಿನ್ನ? ಏನು ಮಾಡ್ತೀನಿ? ಜಾಸ್ತಿ ಹೊಡಿತೀನ ಜಾಸ್ತಿ ಬೈತೀನ? ಬೈತೀನ. ನಾನು ಯಾವತ್ತೂ ಮಗುವಿನ ಮೇಲೆ ಕೈ ಮಾಡಲ್ಲ ಫ್ರೆಂಡ್ಸ್. ಯಾವತ್ತು ನಾನು ಜಾಸ್ತಿ ಹೊಡೆಯೋದೇ ಇಲ್ಲ. ಜಾಸ್ತಿ ಅನ್ನೋದಕ್ಕಿಂತ ಹೊಡೆಯೋದೇ ಇಲ್ಲ. ನಾನು ಬರೀ ಕಣ್ಣಲ್ಲೇ ಎದುರಿಸ್ತೀನಿ ಅಷ್ಟೇ. ಅವನೇ ಥರ ಅಂತಾನೆ, ಅದು ಜಾಸ್ತಿ ಎದುರಿಸಲ್ಲ. ಕೆಲವೊಂದು ಟೈಮಲ್ಲಿ ಹೇಳಿದ ಮಾತು ಕೇಳೋಂಗಲ್ಲ, ಮುತ್ತು ಗೊಂಬೆ ಇದು, ಆವಾಗ ಬೈದರೆ ಫುಲ್ ನಡಗ್ಬಿಡ್ತಾನೆ. ನನಗೆ ಬೈದರೆ ಸಾಕು, ನನ್ನ ವಾಯ್ಸಿಗೆ ಜೋರಾಗಿ ಬೈದರೆ ಸಾಕು, ಸುಮ್ಮನಾಗ್ಬಿಡ್ತಾನೆ ಅಲ್ಲ ಕಂದ. ಈಗ ನನ್ನ ಮಗನ ಬ್ರೇಕ್ ಟೈಮ್ ಅಂತಲೇ ಹೇಳ್ಬೋದು. ಬಟ್ಟೆ ಮಡ್ಚೋದಿದೆ, ಬಟ್ಟೆ ಮಡ್ಚಿಲ್ಲ ಆದರೂ ಕೂಡ ಚೇರ್ ಮೇಲೆ ಹಾಕಿಟ್ಟು ಸುಮ್ಮನೆ ಆಟಾಡ್ತಿದ್ದೀನಿ ಮಗು ಕೈಲಿ. ಅವನು ಅಂದರೆ ಬೇಜಾರಾಗಿರುತ್ತೆ. 3-4 ದಿವಸದಿಂದ ಪುನಿ ಬೇರೆ ಅವನ ಕೈಲಿ ಸಿಕ್ಕಿಲ್ಲ. ಬರೋದು 1:30-2 ಗಂಟೆ ಆಗುತ್ತೆ. ಬೇಗ ಅವ್ನು ಎದೊಳಕ್ಕೂ ಮುಂಚೆನೇ ಹೋಗ್ಬಿಟ್ಟಿರ್ತಾರೆ. ಮುಖ ನೋಡೇ 3-4 ದಿನ ಆಗ್ಬಿಡ್ತು. ಆಮೇಲೆ ಅವನು ಫುಲ್ಲು ಅವ್ರ ಅಪ್ಪಗೆ ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ. ಅಮ್ಮ ಪಪ್ಪ ಬರಲಿಲ್ವಾ ಅಂತ ಯಾವಾಗಲೂ ಕೇಳ್ತಿರ್ತಾನೆ. ಸಂಜೆ ಆದ ತಕ್ಷಣ 8 ಗಂಟೆ ಆದಮೇಲೆ 3-4 ಸಲ ಕೇಳ್ತಾನೆ, ಕಾಲ್ ಮಾಡು, ಎಲ್ಲಿದ್ದಾರೆ ಏನು ಅಂತ ಕೇಳು, ಎಷ್ಟೊತ್ತಿಗೆ ಬರ್ತಾರೆ ಕೇಳು. ಪಪ್ಪ ಬರೋವರೆಗೂ ಟಿ ವಿ ನೋಡ್ತಾ ಇರ್ತೀನಿ, ಮೊಬೈಲ್ ನೋಡ್ತಿರ್ತಾನೆ ಅಂತ ಎಲ್ಲ ಹೇಳ್ತಾ ಇರ್ತಾನೆ. ಬಟ್ ನಾನು ಎದುರಿಸಿ ಸುಮ್ಮನೆ ಮಲಗಿಸ್ಬಿಡ್ತೀನಿ. ಈಗ ಫಿಶ್ ಮಾಡಿಕೊಂಡು ಆಟ ಆಡಿಸ್ತಾ ಇದ್ದೀನಿ. ಅವನು ಕಾರಣ ಏನಂತಂದರೆ ಎದುರಿಸಿ ಮಲಗಿಸೋಕೆ ರಾತ್ರಿ ಟೈಮು ಫುಲ್ ಟಿ ವಿ ನೋಡಿದ್ರೆ ಕಣ್ಣು ಬರುತ್ತೆ.
ಹಗ್ಲೂ ಟಿ ವಿ ನೋಡಿರ್ತಾನೆ, ಕೆಲವೊಂದು ಟೈಮ್ ಆಟ ಆಡಿರ್ತಾನೆ ಅಷ್ಟೇ. ಈಗ ವಿಧಿ ಇಲ್ಲ, ಬೆಂಗಳೂರು ಕೊಡಲೇಬೇಕು, ಮಕ್ಕಳಿಲ್ಲ, ಯಾರೂ ಇಲ್ಲ, ಟಿ ವಿ ಆನ್ ಮಾಡಿಕೊಡ್ಲೇಬೇಕು, ಇಲ್ಲಾಂದರೆ ವಿಧಿ ಇಲ್ಲ. ನಾನು ಫೋನ್ ಕೊಡಲ್ಲ, ಬಟ್ ಅವರಪ್ಪ ಅಂದರೆ ಫೋನ್ ಕೊಡ್ತಾರೆ. ಶನಿವಾರ ಭಾನುವಾರ ಫಿಕ್ಸು ಫೋನ್ ನೋಡ್ತಾನೆ. ಮತ್ತು ಏನು ಬೇರೆ ಹೊರಗಡೆ ಕಳ್ಸೋಕ್ಕಾಗಲಿ, ಆ್ಯಕ್ಟಿವಿಟೀಸ್ ಮಾಡ್ಸೋಕ್ಕಾಗಲಿ ಇಲ್ಲಿ ಮಕ್ಕಳೇ ಇಲ್ಲ. ಮಕ್ಕಳಿದ್ರೂ ಕೂಡ ಅವರವರು ಶೆಡ್ಯೂಲಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಕೆಲವೊಂದು ಟೈಮ್ ನಾನು ಕೂತ್ಕೊಂಡು ಈ ಥರ ಆಟ ಆಡ್ತೀನಿ, ಅವರಪ್ಪನೂ ಆಟ ಆಡ್ತಾರೆ. ಸೊ ಅವರಪ್ಪ ಇಲ್ಲ ಅಂದರೆ ಅವನಿಗೆ ಫುಲ್ಲು ಇದು ಬೇಜಾರು. 3-4 ಸಲ ಕೇಳ್ತಾ ಇರ್ತಾನೆ ದಿನಕ್ಕೆ, ಪಪ್ಪ ಎಷ್ಟೊತ್ತಿಗೆ ಬರ್ತಾರಂತೆ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ. ಸೊ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತೇಳಿ ಆಟ ಆಡಿಸ್ತಾ ಇದ್ದೀನಿ. ಇವಾಗ ಸಾರು ಸಿಂಪಲಾಗಿ ಟೊಮೊಟೊ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ರೆಸಿಪಿ ಬಂದು ನಮ್ಮಮ್ಮ ಕಲಿಸಿರೋದು ನನಗೆ. ನಮ್ಮಮ್ಮ ಬೇಗ ಅರ್ಜೆಂಟಲ್ಲಿ ಫುಲ್ ಸುಸ್ತಾಗಿರುತ್ತೆ, ಹೊಲಕ್ಕೆ ಹೋಗಿ ಬಂದು ಅಂಥ ಟೈಮಲ್ಲಿ ಇದೇ ಸಾಂಬಾರು ಮಾಡೋದು ನಮ್ಮಮ್ಮ. ಇದು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಂತೂ ಸಖತ್ ಚೆನ್ನಾಗಿರುತ್ತೆ. ಈ ಟೊಮೊಟೊ ಸಾರ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಈಗ ಬಟ್ಟೆ ಕ್ಲಿಪ್ಪಲ್ಲಿ ಬೂವ ಮಾಡಿ ಆಡ್ತಾಯಿದ್ದೀವಿ. ಬೂವ ಅಂದರೆ ಹಸು, ತೆಲುಗಲ್ಲಿ ಬೂವ ಅಂದರೆ ಮುದ್ದೆನೋ ಅನ್ನನೋ ಇರಬೇಕು. ನನಗೆ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ನಾನು ತೆಲುಗು ಮಾತಾಡ್ತಿದ್ದಂತೆ ಚಿಕ್ಕ ಮಕ್ಕಳಲ್ಲಿ. ನಾನು ಫುಲ್ ತೆಲುಗು ಅಂತ ಮಾತಾಡ್ತಿದ್ದೆ, ಕನ್ನಡನೇ ಬರ್ತಿರ್ಲಿಲ್ವಂತೆ. ಸೊ ಅವ್ನಿಗೆ ಆಟ ಆಡಿ ಮುಗಿಸಿ ಇವಾಗ ಅಡುಗೆ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಒಂದು ಜಾರಿಗೆ ಕಾಯಿ, ಈರುಳ್ಳಿ, ಖಾರ ಪುಡಿ, ಸಾಂಬಾರು ಪುಡಿ, ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು. ಈರುಳ್ಳಿ ಒಂದರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು 2 ಸ್ಪೂನಷ್ಟು ಕಾಯಿ ತುರಿ, ಆಮೇಲೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಗರಂ ಮಸಾಲೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಅಷ್ಟರೊಳಗೆ ಮುದ್ದೆ ಕೂಡ ಬೆಂದಿತ್ತು, ಮುದ್ದೆ ಕಟ್ಟೋಣ ಅಂತೇಳಿ ಬರ್ತಾಯಿದ್ದೀನಿ. ನಾನು ಒಂದೇ ಅಟ್ ಎ ಟೈಮ್ 2 ಕೆಲಸ ಮಾಡ್ತಿರ್ತೀನಿ ಒಂದೇ ಟೈಮಲ್ಲಿ. ಇಲ್ಲಾಂದರೆ ಟೈಮ್ ಆಗೋದಿಲ್ಲ. ನಾನು ಅಡುಗೆ ಮಾಡೋದೇ ಲೇಟು, ಫುಲ್ಲು 9 ಗಂಟೆ ಮೇಲೆ ನಾನು ಅಡುಗೆ ಮಾಡೋದು. ಅದೇ ಅಣ್ಣ ಬರೋದು ಲೇಟು, ಪುನಿ ಬರೋದು ಲೇಟು. ಅಟ್ಲೀಸ್ಟ್ ಸ್ವಲ್ಪನಾದ್ರು ಬಿಸಿ ಇರುತ್ತೆ ಪುನಿ ಬರೋವರೆಗೂ ಅಂತೇಳಿ ಲೇಟಾಗೆ ಅಡುಗೆ ಮಾಡ್ತೀನಿ. ಸಂಜೆ ಏನಾದ್ರು ಸ್ನ್ಯಾಕ್ಸು, ಟಿ ವಿ ನೋಡ್ಕೊಂಡು ಟೀ ಕುಡ್ದಿರ್ತೀನಿ ನಾನು. ಅವನು ಕೂಡ ಪುನರ್ಗೂ ಕೂಡ ಹಣ್ಣು ಏನಾದ್ರು ತಿಂದಿರ್ತಾನೆ. ಸೊ ಅವನಿಗಿನ್ನೇನು ನಾವು ಹಿಂಸೆ ಮೇಲೆ ಹೊಟ್ಟೆ ಹಸ್ದಾಗ್ಲೂ ಊಟ ಮಾಡಿಸಿದ್ರು ಊಟ ಮಾಡಲ್ಲ, ಮಾಮೂಲಿ ಅಂತಲೂ ಊಟ ಮಾಡಲ್ಲ. ಹಂಗಾಗಿ ಸ್ವಲ್ಪ ಲೇಟಾಗೆ ತಿನ್ನಿಸಿ ಮಲಗಿಸಿದ್ರೆ ಮೊದಲೇ ಲೇಟಾಗಿ ಎದ್ದೇಳೋದು, ಬೆಳಗಿನ ಟೈಮು ಸರಿ ಹೋಗುತ್ತೆ ಅಂತ ಹೇಳಿ ಸಂಜೆ ಏನಾದ್ರು ಸ್ನ್ಯಾಕ್ಸ್ ಕೊಟ್ಟು ಲೇಟಾಗಿ ಅಡುಗೆ ಮಾಡಿ ತಿನ್ನಿಸ್ತೀನಿ. ಈಗ ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಮಾಡೋದ್ರಲ್ಲಂತೂ ಹೆಣ್ಮಕ್ಳು ಫೇಮಸ್ ಅಂತಲೇ ಹೇಳ್ಬೋದು. ಕೆಲವೊಬ್ಬರು ರೊಟ್ಟಿ ಮುದ್ದೆ ಮಾಡೋದನ್ನು ಕಲ್ತಿರಲ್ಲ, ಆದರೆ ಆಮೇಲೆ ಕಲ್ತ ಮೇಲಂತೂ ಅದರಲ್ಲೇ ಪಂಟ್ರಾಗ್ಬಿಡ್ತಾರೆ ನನ್ನಂಗೆ. ನನಗೂ ಕೂಡ ಮುದ್ದೆ ಎಲ್ಲ ಬರ್ತಿರಲಿಲ್ಲ. ಒಂದು ಟೈಮ್ ನಮ್ಮ ಅಜ್ಜಿ ಆಡ್ಕೊಂಡಿದ್ರು, ಮುದ್ದೆ ಬರಲ್ಲ ಅಂತೇಳಿ. ಎಲ್ಲ ನೆಂಟರು ಬಂದಿದ್ದರು, ಅವಾಗ ಹೇಳಿದರು. ಅಂದರೆ ನಾನು ಮಾಮೂಲಿ ಡೇಸಲ್ಲಿ ಮುದ್ದೆ ಮಾಡಿದ್ದು, ಸ್ವಲ್ಪ ಕೆರೆಯೋದೆಲ್ಲ ಮುದ್ದೆ ತಪ್ಪಲಿ ಕೆರೆಯೋದೆಲ್ಲ ಕೆರೆದಿರಲಿಲ್ಲ, ದಪ್ಪಗೆ ಹಂಗೆ ಬಿಟ್ಬಿಟ್ಟಿದ್ದೆ. ಹಂಗೆ ದಿಮ್ಮಿಗೆ ಮಾಡಿಬಿಟ್ಟಿದ್ದೆ ಮುದ್ದೆನ, ಹಂಗೆ ಮುಚ್ಚಿಟ್ಟಿದ್ದೆ. ಆಮೇಲೆ ಇನ್ನೊಂದು ದಿನ ಫಂಕ್ಷನಲ್ಲಿ ಎಲ್ಲರೂ ಎದುರಿಗೆ ಹೇಳ್ಬಿಟ್ರು. ಸಖತ್ ಬೇಜಾರಾಗಿತ್ತು ನನಗೆ, ಆವಾಗಿಂದ ಮುದ್ದೆ ಮಾಡೋದು ಕಲ್ತ್ಕೊಂಡೆ. ಈಗ ಚರಕ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಕರಿಬೇವು ಹಾಕಿ, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊತಾಯಿದ್ದೀನಿ. ಟೊಮೊಟೊ ಒಂದು 3-4 ತೊಗೊಂಡಿದ್ದೀನಿ. ಸಾಕಾಗುತ್ತೆ 3 ಜನಕ್ಕೆ ಆರಾಮ್ಸೆ. ಸ್ಟವ್ ಒಂದು ದೇವರಣೆ ಬೇಜಾರು ಮಾಡ್ಕೊಬೇಡಿ, ಸ್ಟವ್ ಒರೆಸಿಲ್ಲ ಅಂತ ಹೇಳಿ. ನಾನು ಒರೆಸೋಣ ಅಂತ ಅಂದ್ಕೊಂಡಿದ್ದೆ, ಅಷ್ಟರೊಳಗಲ್ಲೇ ಪುನರ್ಗೂ ಕಾರ್ಕಿ ಕರ್ಕೊಂಡು ಹೋಗೋಣ, ಮತ್ತೆ ಬಂದು ಒರೆಸ್ಕೊಬೋದು ಮಳೆಗಿಳೆ ಸ್ಟಾರ್ಟ್ ಆದರೆ ಅಂತ ಹೇಳಿ ಹಂಗೆ ಬಿಟ್ಟೆ ಹೋದೆ. ಆಮೇಲೆ ಬಂದು ಆಮೇಲೆ ಕ್ಲೀನ್ ಮಾಡೋಣ ಅಂದ್ಕೊಂಡೆ. ಮತ್ತೆ ಅಡುಗೆ ಮಾಡಿದಾಗ ಮತ್ತೆ ಎಲ್ಲ ಹಂಗೆ ಆಗುತ್ತೆ ಅಂತ ಹೇಳಿ ಅಡುಗೆ ಮಾಡಿಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ರೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ಈಗ ಅಡುಗೆ ಮಾಡ್ಕೊತಾ ಇದ್ದೀನಿ. ಈಗ ಒಗ್ಗರಣೆ ಎಲ್ಲ ಸ್ವಲ್ಪ ಆದಮೇಲೆ ಈಗ ಒಂದು 4 ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜಿಂದ ಫುಲ್ ಸಣ್ಣದೇ ಇದು ಟೊಮೊಟೊ. ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಈಗ ಖಾರ ಹಾಕ್ಕೊತಾ ಇದ್ದೀನಿ. ಖಾರದಲ್ಲೇ ಕುದಿಯುವಾಗಲೇ ಟೊಮೊಟೊ ಬೆಂದ್ಕೊಳ್ಳುತ್ತೆ, ಸ್ವಲ್ಪ ಸಣ್ಣಗೆ ಹೆಚ್ಕೊಂಡ್ರೆ. ಇವಾಗ ಖಾರ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಸಿಂಪಲಾಗಿ ಇಷ್ಟೇ ಸಾಂಬಾರು ಮಾಡೋದು, ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ ಬೇಕಾದರೆ. ಈಗ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು. ಒಂದು ಸ್ವಲ್ಪ ನೋಡಿ ಈ ಥರ ಕುದೀತಾ ಇರಬೇಕಾದ್ರೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡ್ರೆ ನಮ್ಗೆ ಎಷ್ಟು ಹದ ಬೇಕು, ಯಾವ ಥರ ಕ್ವಾಂಟಿಟಿ ಬೇಕು ಅದು ಮಾಡ್ಕೋಬೋದು. ತೀರಾ ತೆಳುವಿಗೂ ಮಾಡ್ಕೋಬೋದು, ಗಟ್ಟಿಗೂ ಮಾಡ್ಕೋಬೋದು. ಅದು ನಮ್ಮ ರುಚಿಯ ಅನುಸಾರ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು. ನೋಡಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಸಾಕಾಗುತ್ತೆ ನಮಗೆ 3-4 ಜನಕ್ಕೆ, ಇನ್ನೂ ಮಿಗುತ್ತೆ, ನಾಳೆಗೂ ಆಗುತ್ತೆ ಬೇಕಾದ್ರೆ ಇದೆ. ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಇವಾಗ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನನಗೆ 2 ಸ್ಪೂನು, ಅಂದರೆ ಚಿಕ್ಕ ಸ್ಪೂನ್ ಅದು 2 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು 3/4 ಚೊಂಬಷ್ಟು ಇದೆ, ನಾನು ಮುದ್ದೆ ಮಾಡ್ತೀನಲ್ಲ ಅದರಲ್ಲಿ ಚಿಕ್ಕ ಚೊಂಬಲ್ಲಿ 3/4 ಚೊಂಬಷ್ಟು ಇದೆ ಸಾಂಬಾರು ಕ್ವಾಂಟಿಟಿ. ಸಾಕಾಗುತ್ತೆ ನಮಗೆ. ನೋಡಿ ಈ ಥರ ಕುದೀತಾ ಇದೆ. ಈಗ ಸಾಂಬಾರು ಕೂಡ ರೆಡಿ ಆಯಿತು. ಚೆನ್ನಾಗಿ ಕುದಿಸಿ ಫ್ಲೇಮ್ ಆಫ್ ಮಾಡೋದೇ. ಬೇಕಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ನಾನು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಊರಿಂದ ತೊಗೊಂಬಂದಿದ್ದು ಪಕ್ಕದ ಮನೆ ಫ್ರಿಜ್ಜಿಗೆ ಕೊಟ್ಟಿದ್ದೀನಿ. ಹಂಗಾಗಿ ಅವರು ತುಂಬ ಪಾಪ ಒಳ್ಳೆಯವರು. ನೀವೇನೇ ಇದ್ರೂ
ಕೊಡಿ ನಾನು ಇಟ್ಕೊಂಡಿರ್ತೀನಿ ಅಂತ ಹೇಳಿರ್ತಾರೆ. ಸೊ ಕೊತ್ತಂಬರಿ ಊರಿಂದ ತೊಗೊಂಬಂದಿದ್ದು ಸುಮಾರು 15 ದಿನದ ಮೇಲಾಗೋಯ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಬೇಕಾದಾಗ ಇಸ್ಕೊತೀನಿ, ಬೇಡ ಅಂದಾಗ ಇಟ್ಟಿರ್ತೀನಿ. ಈಗ ಸಾಂಬಾರು ಕೂಡ ರೆಡಿ ಆಯಿತು. ಈಗ ಇವತ್ತು ರಾಗಿ ಅಂಬಲಿ ಮಾಡೋದು ತೋರಿಸ್ತೀನಿ. ರಾಗಿ ಅಂಬಲಿ ಒಂದು ಚೊಂಬು ನೀರು ಇಟ್ಕೊಂಡಿದ್ದೀನಿ, ತಪ್ಪಲೆಗೆ ಕುದಿಯೋಕೆ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಈಗ 4 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಗಂಟಿಲ್ದಲೇ ರೀತಿಯಾಗಿ ಕಲಿಸ್ಕೋಬೇಕು ನೀರು ಹಾಕ್ಕೊಂಡು. ಇಷ್ಟೇ ಸಿಂಪಲ್ಲು, 2 ನಿಮಿಷಕ್ಕೆಲ್ಲ ರೆಡಿ ಆಗೋಗ್ಬಿಡುತ್ತೆ. ರಾಗಿ ಅಂಬಲಿ ಕುಡಿಯೋದು ನಿಜವಾಗ್ಲೂ ತುಂಬ ಒಳ್ಳೆಯದು. ಬಾಡಿ ಹೀಟನ್ನು ಕಂಟ್ರೋಲ್ ಮಾಡುತ್ತೆ. ಪುನಿಗಂತೂ ಇರಲೇಬೇಕು ಅಂಬಲಿ ಇಲ್ಲ ಅಂದರೆ ಅವರು ನಿಜವಾಗ್ಲೂ ಆಗೋದೇ ಇಲ್ಲ. ದಿನ ಕುಡಿತಾರೆ. ಅಂದರೆ ನಾವು ಮೊಸರು ಹಾಕ್ಕೊಂಡು ಕುಡಿತಾರೆ, ಬಟ್ ನಾವು ಮಜ್ಜಿಗೆ ಮಾಡ್ಕೊಂಡು ಕುಡಿತೀವಿ. ಮಜ್ಜಿಗೆ, ಕಾಯಿ ರಸ ಯಾವುದಾದ್ರೂ ಹಾಕ್ಕೋಬೋದು. ಕಾಯಿ ರಸ ಹಾಕ್ಕೊಂಡ್ರಂತೂ ಅಲ್ಟಿಮೇಟ್ ಆಗಿರುತ್ತೆ ಫ್ರೆಂಡ್ಸ್. ನಮ್ಮ ಚಿಕ್ಕ ಹುಡುಗರಲ್ಲಿ ನಾವು ಮಜ್ಜಿಗೆ ಕುಡಿಯೋದೇ ಇರಲಿಲ್ಲ. ನಮ್ಮ ಮಜ್ಜಿಗೆ, ಹಾಲು, ಮೊಸರು ಯಾವುದೂ ತಿಂತಾ ಇರಲಿಲ್ಲ ನಾವು, ತುಪ್ಪ ಏನೂ. ಆಗ ಅಮ್ಮ ಏನು ಮಾಡೋರು ಅಂದರೆ ಈ ಥರ ಅಂಬಲಿ ಮಾಡಿ ರಾತ್ರಿನೇ ಆ ಹಿಟ್ಟನ್ನು ನೆನೆ ಹಾಕಿಡೋರು. ಈ ಥರ ಕಲಿಸ್ಬಿಟ್ಟು ಒಂದು ಬಾಯಿ ಮುಚ್ಚಿಡೋರು. ಬೆಳಗ್ಗೆ ಎದ್ದು ಅದನ್ನು ಅಂಬಲಿ ಮಾಡೋರು. ಅಂಬಲಿ ಮಾಡಿದ್ರೆ ರಾಗಿ ಅಂಬಲಿ ಬರಂಬಲಿ ಕುಡಿಯೋಕ್ಕಾಗಲ್ಲ ಅಂತ ಹೇಳಿ ಕಾಯಿ ತುರಿದ್ಬಿಟ್ಟು ಅದನ್ನು ರಸ ಹಿಂಡವರು, ನೀರು ಹಾಕಿ ಚೆನ್ನಾಗಿ ಹಿಂಡ್ಬಿಟ್ಟು ಅದಕ್ಕೆ ಹಾಕ್ಕೊಡೋರು. ಆ ಥರನೂ ಮಾಡ್ಕೊಬೋದು. ನಾವು ಮಜ್ಜಿಗೆ ಇಲ್ಲಿ ಪುನಿ ಮಜ್ಜಿಗೆಯಲ್ಲಿ ಕುಡಿತಾರೆ. ಸೊ ಈಗ ನೀರು ಚೆನ್ನಾಗಿ ಕುದೀತಾ ಇದೆ, ನೋಡ್ತಾ ಇರ್ಬೋದು. ಒಟ್ಟು ಚೆನ್ನಾಗಿ ಬಬಲ್ಸ್ ಬರಬೇಕು. ಅದು ಚೆನ್ನಾಗಿ ನೋಡಿ ಈ ಥರ ಕುದ್ರೆ ಅದು ಚೆನ್ನಾಗಿ ಕುದ್ದಿದೆ. ಇವಾಗ ಹಿಟ್ಟನ್ನು ಹಾಕ್ಕೋಬೋದು ಅಂತ ಹೇಳಿ ನಾನು ಪುನಿಗೆ ಎಷ್ಟು ಬೇಕು ಅಷ್ಟೇ ಮಾಡ್ತಾಯಿದ್ದೀನಿ. ಒಂದು ಲೋಟ ಮಿಗುತ್ತೆ. ಮೊನ್ನೆಯಿಂದ ಪುನರ್ಗೂ ಕೂಡ ಕುಡಿಯೋದು ರೂಢಿ ಮಾಡ್ಕೊಂಡಿದ್ದಾನೆ. ಅಮ್ಮ ನನಗೂ ಬೇಕು, ಪಪ್ಪು ಥರ ಶಕ್ತಿ ಬರಬೇಕು, ನಾನು ಪಪ್ಪನ ಥರ ಗಾಡಿ ಓಡಿಸ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾನೆ. ಅದೇನೇ ಮಕ್ಕಳು ಅದೇನೋ ದೊಡ್ಡವ್ರು ಸಾಕು ಮನೆ ಮಂದಿಗೆಲ್ಲ ಅಂತ ಹೇಳ್ತಾರಲ್ಲ, ಹಂಗಾಗಿ ಅಲ್ಲ ಹಿರಿಯ ಕಚ್ಚಾಳಿ ಮಂದಿಗೆಲ್ಲ ಅಂತ. ಸೊ ಹಾಗಾಗಿ ಅವ್ರ ಅಪ್ಪ ಡ್ರೈವರು, ಅವನು ಕೂಡ ಡ್ರೈವರ್ ಆಗ್ತಾನಂತೆ. ಏನೇ ಮಾಡೋಕ್ಕಾಗೋದಿಲ್ಲ, ನೋಡ್ಕೊಂಡು ಕಲಿತಾ ಇರ್ತಾವೆ ಮಕ್ಕಳು. ಈಗ ಚೆನ್ನಾಗಿ ಕುದ್ದಿದೆ. ಈಗ ಈ ಥರ ತಿರ್ಕೊಂಡು ಒಂದು ಕಡೆ ಬಿಟ್ಕೊಳ್ತಾ ಇರಬೇಕು. ಗಂಟಿಲ್ದೇ ಇರೋ ರೀತಿ ತಿರ್ಕೋಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ನೋಡಿ ಈ ಥರ ಚೆನ್ನಾಗಿ ಇದು ಮಾಡಿಕೊಂಡ್ರೆ ಸಿಂಪಲ್ ರಾಗಿ ಅಂಬಲಿ ರೆಡಿ. ಚೆನ್ನಾಗಿ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಅದು ಗಟ್ಟಿ ಗೊತ್ತಾಗುತ್ತೆ ನಮಗೆ ಬೆಂದಿದೆಯೋ ಇಲ್ವೋ ಅಂತ. ಒಂದು 2 ನಿಮಿಷ ಅಥವಾ 1 ನಿಮಿಷ ಕುದಿಸಿದ್ರೂ ಸಾಕು, ಇದು ಬೆಂದ್ಕೊಳ್ಳುತ್ತೆ ಬಿಸಿ ನೀರಲ್ಲೇ. ಚೆನ್ನಾಗಿ ಆಗೋಯ್ತು. ಇಷ್ಟೇ ರಾಗಿ ಅಂಬಲಿ ಸಿಂಪಲ್ಲು. ಮಾಡ್ಕೊಂಡು ಕುಡೀರಿ. ತಂಪು ತುಂಬಾ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ರಾಗಿ ಹಿಟ್ಟು ನಿಜವಾಗ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಹೆಲ್ತಲ್ಲಿ, ಆರೋಗ್ಯದಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ವ್ಲಾಗ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.